ಧನುಸ್ಸು ರಾಶಿ ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾದಂಥದ್ದಾಗತ್ತೆ. ಅನಗತ್ಯವಾದಂತಹ ಗೊಂದಲಗಳಲ್ಲಿ ಸಿಗಹಾಕ್ಕೊಳ್ಬೋದು. ಸ್ಥಿರವಾದಂತಹ ಮನಸ್ಸಿನಿಂದ, ಗಟ್ಟಿ ಮನಸ್ಸಿನಿಂದ ಎಲ್ಲವನ್ನ ಎದುರಿಸಬೇಕಾಗತ್ತೆ. ಕುಟುಂಬದವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ನಾನು ಅಂತಕ್ಕಂತಹ ಅಹಂಕಾರ ನಿಮಗೆ ತೊಂದರೆಯನ್ನು ಮಾಡ್ಬೋದು. ಇದು ನಿಮಗೆ ಮಾತ್ರ ಅಂತಲ್ಲ, ಯಾರಿಗೆ ಆ ನಾನತ್ವ ಇರುತ್ತೆ ಅವರಿಗೆಲ್ಲ ತೊಂದರೆ ಆಗುವಂಥದ್ದೇ. ನಿಮ್ಮ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಬೇರೆಯವರನ್ನು ಅವಲಂಬಿಸಬೇಡಿ. ಬೇರೆಯವರನ್ನು ನಂಬಿಕೊಂಡು ಮಾಡತಕ್ಕಂತಹ ಕೆಲಸ ಹಾಳಾಗಬಹುದು. ಎಚ್ಚರಿಕೆ ಇರಲಿ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಇವತ್ತು ಒಂದಿನದ ಮಟ್ಟಿಗಾದರೂ ಕೂಡ ವ್ಯಾಪಾರಿ ಬುದ್ಧಿಯನ್ನು, ವ್ಯವಹಾರದ ಮನಸ್ಸನ್ನು ಬದಿಗಿಟ್ಟು ಭಗವತ್ ಸೇವೆಯನ್ನು ಮಾಡಿ ಅದರಿಂದ ಪ್ರಾಪ್ತವಾಗ್ತಕ್ಕಂತಹ ಪುಣ್ಯಾಂಶ ನಿಮ್ಮನ್ನು ಸದಾಕಾಲ ಕಾಪಾಡುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ. ಕುಟುಂಬ ಸದಸ್ಯರ ನಿರೀಕ್ಷೆಗಳನ್ನು, ಆಸೆಗಳನ್ನು ಪೂರೈಸೋದಕ್ಕೆ ಉತ್ತಮವಾದಂತಹ ದಿವಸ. ಅವರ ಅಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಇರತಕ್ಕಂತಹ ಕೆಲವು ವಿಚಾರಗಳನ್ನು ನೀವು ಪೂರೈಸಿದರೆ ಅವರಿಂದ ಸಂತೋಷ ಅಂತಕ್ಕಂಥದ್ದು, ಪ್ರೀತಿ ವಾತ್ಸಲ್ಯಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಲಾಭಕ್ಕೆ ಹೆಚ್ಚಿನ ಅವಕಾಶಗಳಿರತಕ್ಕಂತಹ ದಿವಸ. ಉದ್ಯೋಗದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶಗಳಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ. ದೂರದ ಪ್ರಯಾಣಕ್ಕೆ, ವಿದೇಶದ ಪ್ರಯಾಣಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಕುಟುಂಬ ಸದಸ್ಯರು, ನೌಕರರು, ಜೊತೆಗೆ ಬಂಧುಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಂಭ್ರಮಾಚರಣೆಯನ್ನು ಅಥವಾ ಸಂತೋಷ ಕೂಟವನ್ನು ಆಚರಿಸುವಂತಹ ಸಾಧ್ಯತೆ. ಮೂಲ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಮನೆಗೆ ಹೊಸ ಅತಿಥಿ ಬರಬಹುದು ಅನ್ನುವಂತಹ ವಿಚಾರ ತುಂಬ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಇದು ಸ್ವಾಭಾವಿಕವಾಗಿ ಆದರೂ ಕೂಡ ತುಂಬ ಸಂತೋಷದ ಕ್ಷಣ ಅಂತ ಹೇಳಬೇಕು. ಭೂಮಿ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ವಿವಾದಗಳು ಏನಿದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ತಿರುವು ಸಿಕ್ಕುತ್ತೆ, ಏನೋ ಮುಕ್ತಿ ಸಿಕ್ಕುವಂತಹ ಸೂಚನೆಗಳು ಇರುವಂಥದ್ದು. ವ್ಯವಹಾರದ ದೃಷ್ಟಿಯಿಂದ ಉತ್ತಮವಾದಂತಹ ದಿವಸ. ಪ್ರಗತಿಗೆ ಅವಕಾಶ ಇದೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದಲೇ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಆದರೆ ನೀವೇ ಸಮಸ್ಯೆ ಆಗಿಬಿಟ್ರೆ ಕಷ್ಟವಾದೀತು. ಎಚ್ಚರಿಕೆಯನ್ನು ವಹಿಸಿ ಬಹಳ ಸೂಕ್ಷ್ಮವಾದಂತಹ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಉಭಯತ್ರರಿಗೂ ಕೂಡ ವ್ಯವಹಾರದಲ್ಲಿ ತೊಂದರೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ದೂರದಿಂದ ಬರತಕ್ಕಂತಹ ಅತಿಥಿಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಜಾಗ್ರತೆಯನ್ನು ವಹಿಸಿ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಅನಗತ್ಯವಾಗಿ ವಾದ ವಿವಾದಗಳಲ್ಲಿ ಭಾಗಿಗಳಾಗ್ತೀರಿ. ಬೇರೆಯವರ ವಿಷಯ ಅಂದುಬಿಟ್ರೆ ನಿಮಗೆ ಅಷ್ಟೊಂದು ಇಷ್ಟ. ಆದರೆ ಅಲ್ಲಿ ನಿಮಗೆ ಸ್ಥಾನ, ಮಾನ, ಮರ್ಯಾದೆ, ಗೌರವ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಮೊದಲು ಗಮನಿಸ್ಕೊಳ್ಬೇಕು. ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಿ ಅಲ್ಲಿ ಅವಮಾನ ಮಾಡಿಕೊಂಡು ನಿಮ್ಮ ತಪ್ಪಿನ ಅರಿವು ನಿಮಗಾಗಿ ನೀವು ಹಿಂದಿರುಗೋದಕ್ಕಿಂತ ಹೋಗದೇ ಇರೋದು ಕ್ಷೇಮ ಅಲ್ವಾ? ಅದನ್ನು ಆಲೋಚನೆ ಮಾಡಿ ಎನ್ನುವಂಥದ್ದು. ವೃಥಾ ಹಣದ ಖರ್ಚು, ಮಾನಸಿಕವಾಗಿ ಸಮಾಧಾನ ಇಲ್ಲ. ನಿಮ್ಮದೊಂದು ಸ್ವಭಾವ ಏನು ಅಂತಂದರೆ ಯಾವಾಗ ಹಣ ಖರ್ಚಾಗುತ್ತೋ ಆವಾಗ ನಿಮಗೆ ಕೋಪ ಬಂದ್ಬಿಡುತ್ತೆ. ಖರ್ಚು ಮಾಡ್ತಾ ಇರೋದು ಯಾವುದಕ್ಕೋಸ್ಕರ, ಮಾಡಬೇಕಾಗಿರೋದು ಯಾವುದಕ್ಕೋಸ್ಕರ, ಈ ಆಲೋಚನೆಗಳು ಇಲ್ಲದೇ ಇರುವಂಥದ್ದು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಬಿರುಕು ಬರುತ್ತೆ. ಅದೇ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣವಾಗುತ್ತೆ. ಯಾರನ್ನೂ ಸಮಾಧಾನ ಮಾಡುವಂತಹ ಶಕ್ತಿಯನ್ನು ನೀವು ಕಳ್ಕೊಳ್ತೀರಿ. ನಿಮ್ಮನ್ನೇ ಮನೆಯವರೆಲ್ಲ ನಿಷ್ಠುರ ಮಾಡೋ ಹಾಗೆ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ನಿಮ್ಮ ಯೋಚನೆಯಲ್ಲಿ ನೀವು ತುಂಬ ಮಗ್ನರಾಗಿರಬೇಕಾದಂಥದ್ದು. ತುಂಬ ಆಲೋಚನೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು, ಮಾತನ್ನು ಆಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.